ದೆಹಲಿಯಲ್ಲಿ ವಿಧಾನಸಭಾ ಚುನಾವಣೆಗಳು ಡೇಟ್ ಅನೌನ್ಸ್ ಆಗೋದು ಬಾಕಿ ಇದೆ. ಸತತ 2 ಅವಧಿಗಳಿಂದ ಅಧಿಕಾರದಲ್ಲಿರುವ, ಪೂರ್ಣ ಬಹುಮತದೊಂದಿಗೆ ಸತತ 2 ಅವಧಿಗಳಿಂದ ಅಧಿಕಾರದಲ್ಲಿರುವ ಆಮ್ ಆದ್ಮಿ ಪಕ್ಷಕ್ಕೆ ಹ್ಯಾಟ್ರಿಕ್ ಮಾಡುವ ಗುರಿ, ಹ್ಯಾಟ್ರಿಕ್ ಮಾಡುವ ಉದ್ದೇಶ. ಅರವಿಂದ್ ಕೇಜ್ರಿವಾಲ್ ಮೊದಲೇ ಗ್ಯಾರಂಟಿ ಯೋಜನೆಗಳನ್ನು ಘೋಷಿಸಿ ಜಾರಿಗೂ ತಂದುಬಿಟ್ರು. ಅವರೇ ಮುಖ್ಯಮಂತ್ರಿ, ಅವ್ರದ್ದೇ ಸರ್ಕಾರ. ದೆಹಲಿಯ ಪ್ರತಿ ಕುಟುಂಬದ ಒಬ್ಬ ಮಹಿಳೆಗೆ 1 ತಿಂಗಳಿಗೆ 2,100 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಈಗಾಗಲೇ ಪ್ರತಿ ತಿಂಗಳು 1,000 ರೂಪಾಯಿ ಕೊಡಕ್ಕೆ ಶುರು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅದನ್ನು 2,100 ರೂಪಾಯಿಗೆ ಹೆಚ್ಚಿಸಲಾಗುವುದು. ಮಹಿಳಾ ಸಮ್ಮಾನ್ ಯೋಜನೆ, ಮಹಿಳಾ ಸಮ್ಮಾನ್ ಯೋಜನೆ ಇದನ್ನ ಘೋಷಣೆ ಮಾಡಿದ ಕೆಲವೇ ಗಂಟೆಗಳಲ್ಲಿ 2.5 ಲಕ್ಷ ಮಹಿಳೆಯರು ಎನ್ರೋಲ್ ಮಾಡ್ಕೊಂಡಿದ್ದಾರೆ. ಹಿರಿಯ ನಾಗರಿಕರಿಗೆ ಉಚಿತ ಆರೋಗ್ಯ ತಪಾಸಣೆ, ಅದಕ್ಕೂ ರಿಜಿಸ್ಟರ್ ಮಾಡ್ಕೋಬೇಕು. ದೆಹಲಿಯ ಕೆಲವು ಕಡೆಗಳಲ್ಲಿ 24 ತಾಸು ನೀರು ಸಿಗುತ್ತಂತಿನ ಮೇಲೆ. ಚುನಾವಣೆಗೂ ಮೊದಲೇ ಕೆಲವು ಏರಿಯಾಗಳಲ್ಲಿ ಪ್ರಾಯೋಗಿಕವಾಗಿ ಜಾರಿಗೆ ತಂದಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದೆ, 24 ಅವರ್ಸ್ ನೀರು. ಭರ್ಜರಿ ಘೋಷಣೆಗಳು, ಭರ್ಜರಿ ಯೋಜನೆಗಳ ಜಾರಿಯೊಂದಿಗೆ ಅರವಿಂದ್ ಕೇಜ್ರಿವಾಲ್ ಕಣಕ್ಕಿಳಿದಿದ್ದಾರೆ. ಇಂದಿನ ಚುನಾವಣೆಗಳ ಫಲಿತಾಂಶಗಳನ್ನು ನೋಡ್ತಾ ಇದ್ದೀವಿ. 2013 ಹಂಗ್ ಅಸೆಂಬ್ಲಿ ಬಂದುಬಿಟ್ಟಿತ್ತು. ಬಿಜೆಪಿ ಸಿಂಗಲ್ ಲಾರ್ಜೆಸ್ಟ್ 32 ಕ್ಷೇತ್ರಗಳಲ್ಲಿ ಗೆದ್ದಿತ್ತು. ಆಮ್ ಆದ್ಮಿ ಪಕ್ಷ 28, ಕಾಂಗ್ರೆಸ್ 8. 2015ರ ಚುನಾವಣೆ ಲ್ಯಾಂಡ್ ಸ್ಲೈಡ್ ವಿಕ್ಟರಿ ಬಂತು ಆಮ್ ಆದ್ಮಿ ಪಕ್ಷಕ್ಕೆ, 67. 70 ಕ್ಷೇತ್ರಗಳ ವಿಧಾನಸಭೆಯಲ್ಲಿ 67 ಆಮ್ ಆದ್ಮಿ ಪಕ್ಷ ಗೆದ್ದುಕೊಂಡಿತು. ಬಿಜೆಪಿ ಕೇವಲ 3 ಸ್ಥಾನಗಳು. ಕಳೆದ ಚುನಾವಣೆ 2020ರ ಚುನಾವಣೆಯಲ್ಲಿ 62 ಆಮ್ ಆದ್ಮಿ ಪಾರ್ಟಿ, 8 ಬಿಜೆಪಿ. ಕಾಂಗ್ರೆಸ್ ಕಳೆದ 2 ಚುನಾವಣೆಗಳಿಂದ 0 ಸುತ್ತಿದೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥು ಮತ್ತೊಮ್ಮೆ ನಮ್ಮ ಜೊತೆಗಿದ್ದಾರೆ. ಪ್ರಶಾಂತ್, ದಶಕಗಳ ಕಾಲ ದಿಲ್ಲಿಯಲ್ಲಿದ್ದವರು ನೀವು, ದಿಲ್ಲಿಯ ಮೈಂಡ್ಸೆಟ್ಟನ್ನು ನೀವು ಹೇಳಬೇಕು. ಅಫ್ಕೋರ್ಸ್, ಅಂದರೆ ಈ ರೀತಿಯಾದಂಥ ಯೋಜನೆಗಳು, ಘೋಷಣೆಗಳು ವರ್ಕ್ ಆಗ್ತವಲ್ಲಿ. ಅಜಿತ್, ನನಗನ್ಸುತ್ತೆ ನೋಡಿ, ಈ ಬಾರಿ ಈ ರೀತಿಯ ಆರ್ಥಿಕ ಯೋಜನೆಗಳನ್ನು ಬಿಟ್ಟು ಏನೂ ವರ್ಕ್ ಆಗಲಿಕ್ಕಿಲ್ಲ. ಎಸ್ ಎಸ್ ಯಾಕಂದರೆ ದಿಲ್ಲಿ ಇಸ್ ನಾಟ್ ಎ ಕಾಸ್ಟ್ ಬೇಸ್ಡ್ ಪಾಲಿಟಿಕ್ಸ್ ನಡೆಯುವಂಥ ರಾಜ್ಯ ಅಲ್ಲ. ದಿಲ್ಲಿ ಹೈಲಿ ಮೈಗ್ರೇಟೆಡ್ ಸಿಟಿ. ಹೌದು. ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ವಲಸಿಗರು ಬಂದು ನೆಲೆಸಿದ್ದಾರೆ. ಈಗ ಮುಂಬೈ ಥರ ನಿಮ್ಗೆ ಮೂಲ ನಿವಾಸಿ ದಿಲ್ಲಿ ಅಂತ ಸಿಗೋರು ಭಾಳ ಕಡಿಮೆ. ಪಾರ್ಟಿಷನ್ ಆದಮೇಲೆ ನಿಮಗೆ ಪಂಜಾಬಿಗಳು ಬಂದರು ಪಾಕಿಸ್ತಾನದಿಂದ. ಇತ್ತೀಚಿನ ಜಾಗತೀಕರಣದ ದಿನಗಳ ನಂತರ ನೀವು ಬೇರೆ ಬೇರೆ ರಾಜ್ಯಗಳಿಂದ ಅಲ್ಲಿ ಹೋಗಿ ನೆಲೆಸಿರ್ತಕ್ಕಂಥವ್ರು ಇದ್ದಾರೆ. ಇತ್ತೀಚಿನ 10-15 ವರ್ಷಗಳಲ್ಲಿ ಬಿಹಾರ್, UPಯಿಂದ ದೊಡ್ಡ ಪ್ರಮಾಣದಲ್ಲಿ ಮೈಗ್ರೇಷನ್ ಅಲ್ಲಿ ಬಂದು ನೆಲೆಸಿದೆ. ಆ ಕಾರಣದಿಂದ ನಿಮಗೆ ಕಾಸ್ಟ್ ವೋಟ್ ಬ್ಯಾಂಕ್ ಇಲ್ಲ, ಲಿಂಗ್ವಿಸ್ಟಿಕ್ ಐಡೆಂಟಿಟಿ ವೋಟ್ ಬ್ಯಾಂಕ್ಗಳಲ್ಲಿವೆ. ಹೌದು. ನೀವು ಅವುಗಳನ್ನು ರೀಚ್ ಮಾಡುವ ಬಗೆ ಹೇಗೆ? ಅರವಿಂದ್ ಕೇಜ್ರಿವಾಲ್ 2013ರಲ್ಲಿ ಏನು ಮೊದಲ ಚುನಾವಣೆ ಎದುರಿಸಿದ್ರು, 15ರಲ್ಲಿ 2ನೇ ಚುನಾವಣೆ ಎದುರಿಸಿದ್ರು, 20ರಲ್ಲಿ 3ನೇ ಚುನಾವಣೆಯನ್ನು ಎದುರಿಸಿದ್ರು. ಆಗ ನಾನು ಹೊರಗಿನಿಂದ ಬಂದವನು ಅನ್ನುವ ರೀತಿಯಲ್ಲಿ ಅವರು ದಿಲ್ಲಿಯನ್ನು
ಕೈಗೆ ತೆಗೆದುಕೊಂಡು. ಆದರೆ ನನಗನ್ಸುತ್ತೆ ಈ ಬಾರಿ ಆ್ಯಂಟಿ ಇನ್ಕಂಬನ್ಸಿಯನ್ನು ಬಕ್ ಮಾಡಲಿಕ್ಕೂ ಅವ್ರಿಗಿರ್ತಕ್ಕಂಥ ಏಕೈಕ ಮಾರ್ಗ ಗ್ಯಾರಂಟಿ 1,000 ಕೊಡಿ, 2,000 ಕೊಡಿ, 3,000 ಕೊಡಿ. ಬಿ ಜೆ ಪಿಗೂ ಅಲ್ಲಿ ನಾಯಕತ್ವ ಇಲ್ಲ. ಹೌದು, ಸ್ಮೃತಿ ಇರಾನಿನ ತರಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಸುಷ್ಮಾ ಸ್ವರಾಜರನ್ನು 22 ವರ್ಷದ ಹಿಂದೆ ತಂದಂತೆ ಅಲ್ಲಿ ಲೀಡರ್ಶಿಪ್ ಇಲ್ಲ. ಕಿರಣ್ ಬೇಡಿಯನ್ನು ತಂದರೂ ಸಾಧ್ಯ ಆಗಲಿಲ್ಲ. ಹೀಗಾಗಿ ಬಿ ಜೆ ಪಿಗೂ ಕೂಡ ಅವ್ರು 2,000 ಕೊಟ್ಟರೆ ಇವರು 3,000 ಕೊಡಬೇಕು. ಅದರ ಆಧಾರದ ಮೇಲೆ ಚುನಾವಣೆಗಳು ಜಾಸ್ತಿ ನಡೆಯುವಂತೆ ಸ್ಪಷ್ಟವಾಗಿ ಕಾಣುತ್ತೆ. ಅದರ್ವೈಸ್ ದಿಲ್ಲಿಯಲ್ಲೇನೋ ಬೇರೆ ಇಲೆಕ್ಷನ್ ಅಜೆಂಡಾಗಳಿವೆ, ಇಲೆಕ್ಷನ್ಗೆ ವಿಷಯಗಳಿವೆ ಅಂತ ಅನ್ನಿಸ್ತಾ ಇಲ್ಲ. ಒಂದು ಆ್ಯಂಟಿ ಇನ್ಕಂಬನ್ಸಿ ಅರವಿಂದ್ ಕೇಜ್ರಿವಾಲ್ರಿಗೂ ತಟ್ಟತ್ತೆ. ಆದರೆ ಅರವಿಂದ್ ಕೇಜ್ರಿವಾಲ್ಗಿರ್ತಕ್ಕಂಥ ಅಡ್ವಾಂಟೇಜ್ ಬಿ ಜೆ ಪಿ ಬಳಿ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಆಗ್ತಕ್ಕಂಥ ಹೆಸರು ಈಗಿಲ್ಲ. ಬಟ್ ಲಿಕ್ಕರ್ ಸ್ಕ್ಯಾಮ್ದು ಏನಾದ್ರು ಇಂಪ್ಯಾಕ್ಟ್ ಆಗುತ್ತೆ ಅಂತ ಅನ್ಸುತ್ತಾ? ಅರೆಸ್ಟು, ಬಿಡುಗಡೆ ಅದು ನನಗನ್ಸುತ್ತೆ ಇನ್ ಬೋತ್ ದ ವೇಸ್, ಫೇವರ್ ಅಥವಾ ವಿರುದ್ಧ ಸ್ವಲ್ಪ ಮಟ್ಟಿಗೆ ಆಗ್ಬೋದು. ಮತ್ತು 10 ವರ್ಷಗಳ ಆಡಳಿತದ ನಂತರ ಒಂದು ಆ್ಯಂಟಿ ಇನ್ಕಂಬನ್ಸಿ ಈಸ್ ವಿಸಿಬಲ್ ಇನ್ ಡೆಲ್ಲಿ. ಈಗ ನಿಮ್ಗೆ ಲೋಕಸಭಾ ಇಲೆಕ್ಷನ್ಸಲ್ಲೇ ಅದು ಕಾಣ್ತಿತ್ತು ಮೋದಿ ಹೆಸರಿದ್ದಾಗ. ಆದರೆ ಅಲ್ಲಿ ಸ್ಥಳೀಯ ನಾಯಕತ್ವ ಇಲ್ಲದೆ ಬಿ ಜೆ ಪಿ ಕೂಡ ಒದ್ದಾಡ್ತಾ ಇದೆ. ಹಾಗಿರುವಾಗ ಅರವಿಂದ್ ಕೇಜ್ರಿವಾಲ್ರನ್ನ ಬಿ ಜೆ ಪಿ ಹೇಗೆ ಎದುರಿಸುತ್ತೆ ನೋಡಬೇಕು. ಆದರೆ ಬಿ ಜೆ ಪಿಯ ಇಲೆಕ್ಷನ್ ಮಷಿನರಿ ದಿಲ್ಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ರನ್ನ ಪಚಾಡ್ನೆಕೆಲಿ ಹಿಂದಕ್ಕೆ ತಳ್ಳಲು ಹರಸಂಭವ ಪ್ರಯಾಸವನ್ನು ಬಿ ಜೆ ಪಿ ಮಾಡುತ್ತೆ ಅಂತ ನನಗನ್ಸುತ್ತೆ. ಎಸ್, ಲೆಟ್ಸ್ ಸಿ. ಮತ್ತೆ ಡೀಟೇಲಾಗಿ ಮಾತಾಡೋಣ. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ಮ್ಯೂಸಿಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.